Hi friends, a very warm welcome to our YouTube channel AK Masters and myself Arun Kumar. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಇಂಡಿಯನ್ ಪಾಲಿಟಿಗೆ ಸಂಬಂಧಪಟ್ಟಂತೆ ಮೋಸ್ಟ್ ಇಂಪಾರ್ಟೆಂಟ್ ಹಾಗೂ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಫಾರ್ PSI, PWD ಆ್ಯಂಡ್ ಮೆನಿ ಅದರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಮೋಟಿವೇಶನ್ ಆಫ್ ದ ಡೇ. Swami Vivekananda has rightly said that all power is within you, you can do anything and everything. ಸ್ನೇಹಿತರೆ, ಈ ಒಂದು ಕೊಟೇಶನ್ನ ಮೀನಿಂಗ್ ಏನಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು. ಎಲ್ಲ ಶಕ್ತಿಯು ನಿಮ್ಮಲ್ಲಿಯೇ ಅಡಗಿದೆ. ಅಂದರೆ ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಲು ಆ ಶಕ್ತಿ ನಿಮ್ಮಲ್ಲಿಯೇ ಇರುತ್ತದೆ. ಆ ಶಕ್ತಿಯನ್ನು ನೀವು ಉಪಯೋಗಿಸಿಕೊಂಡು ನೀವು ನಿಮ್ಮ ಗುರಿಯನ್ನು ಮುಟ್ಟಬೇಕು ಅಂತ ಈ ಒಂದು ನಾವು ಕೋಟ್ ಮುಖಾಂತರ ತಿಳ್ಕೊಬೋದು. ಓಕೆ ಫ್ರೆಂಡ್ಸ್, ನಾವು ವಿದೌಟ್ ವೇಸ್ಟಿಂಗ್ ಮಚ್ ಆಫ್ ಅವರ್ ಟೈಮ್, let's get started. First question, the members of Rajya Sabha are elected by option A, the people, option B, Lok Sabha, option C, elected members of the Legislative Assembly, and option D, elected members of the Legislative Council. Friends, the right answer for this question is that elected members of the Legislative Assembly, option C. ನೀವಿಲ್ಲಿ ಏನನ್ನ ತಿಳ್ಕೊಬೇಕಂತಂದರೆ, ಮೆಂಬರ್ಸ್ ಆಫ್ ಲೋಕ್ ಸಭಾ ಆರ್ ಇಲೆಕ್ಟೆಡ್ ಬೈ ದ ಪೀಪಲ್. ಅಂದರೆ ದ ಪೀಪಲ್, ಇದು ಫಸ್ಟ್ ಆಪ್ಷನ್ ಏನಿದೆಯಲ್ಲ, ಇದು ಲೋಕಸಭಾ ಮೆಂಬರ್ಸ್ನ ನಾವು ಅಂದರೆ ಜನಗಳು, ಪೀಪಲ್ ಡೈರೆಕ್ಟ್ ಎಲೆಕ್ಷನಿಂದ ಇಲೆಕ್ಟ್ ಮಾಡ್ತೀವಿ. ಹಾಗೆ ರಾಜ್ಯಸಭಾ ಮೆಂಬರ್ಸ್ನ ಇಲೆಕ್ಟೆಡ್ ಮೆಂಬರ್ಸ್ ಆಫ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಅಂದರೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ MLAs ಆಫ್ ಬೋತ್ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್, ಅವರು ರಾಜ್ಯಸಭಾ ಮೆಂಬರ್ಸ್ನ ಎಲೆಕ್ಷನ್ ಮಾಡ್ತಾರೆ. ಹಾಗೆ ನಿಮಗೆ ಇನ್ನೊಂದು ಪ್ರಶ್ನೆ ಕೂಡ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು, ಏನಪ್ಪ ಅಂತಂದರೆ ವಾಟ್ ಈಸ್ ದ ಪ್ರೊಸೀಜರ್ ಏನು ಫಾರ್ ದ ಇಲೆಕ್ಷನ್ ಆಫ್ ರಾಜ್ಯಸಭಾ ಮೆಂಬರ್ಸ್ ಅಂತ ಕೇಳಿದರೆ, ಬೈ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಬೈ ಮೀನ್ಸ್ ಆಫ್ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಅಂತ ಹೇಳಬೇಕು ನೀವು. ಟೆಕ್ನಿಕಲಿ ಇಂಡೈರೆಕ್ಟ್ ಇಲೆಕ್ಷನ್ is called as proportional representation by means of single transferable vote. ಅಂದರೆ ಎನಿ ಎಲೆಕ್ಷನ್, ಫಾರ್ ಎಕ್ಸಾಂಪಲ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಆರ್ ವೈಸ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಆಗಿರ್ಬೋದು, ಇವೆಲ್ಲ ಇಂಡೈರೆಕ್ಟ್ ಎಲೆಕ್ಷನ್ ಮುಖಾಂತರ ನಮ್ಮ ಕಂಟ್ರಿಯಲ್ಲಿ ಆಗುತ್ತೆ. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ಸೆಕೆಂಡ್ ಕ್ವಶನ್. ದ ಪ್ರೆಸಿಡೆಂಟ್ ಅಡ್ರೆಸಸ್ ಬೋತ್ ದ ಹೌಸಸ್ ಆಫ್ ಪಾರ್ಲಿಮೆಂಟ್ ಅಸೆಂಬಲ್ಡ್ ಟುಗೆದರ್. ಆಪ್ಷನ್ ಎ, ಡ್ಯೂರಿಂಗ್ ಎಮರ್ಜೆನ್ಸಿ ಸೆಷನ್ ಸಮ್ಮನ್ಡ್ ಫಾರ್ ದ ಪರ್ಪಸ್. ಆಪ್ಷನ್ ಬಿ, ಎವ್ರಿ ಸೆಷನ್. Option C, first session after each general election and the first session after each year. And option D, any session. The right answer for this question is option C, first session after each general election and the first session of each year. ಸ್ನೇಹಿತರೆ, ನಿಮಗಿಲ್ಲಿ ಏನು ಗೊತ್ತಿರಬೇಕಂತಂದರೆ, ಇದು ಜಾಯಿಂಟ್ ಸಿಟ್ಟಿಂಗ್ ಅಂತ ಕರಿತೀವಿ ನಾವು. ಜಾಯಿಂಟ್ ಸಿಟ್ಟಿಂಗ್ ಆಫ್ ದ ಪಾರ್ಲಿಮೆಂಟ್, ಫಸ್ಟ್ ಸೆಷನ್ ಆಫ್ಟರ್ ಈಚ್ ಜನರಲ್ ಎಲೆಕ್ಷನ್, ಅಂದರೆ ಒಂದು ಜನರಲ್ ಎಲೆಕ್ಷನ್ ಆದ ನಂತರ ಒಂದು ಫಸ್ಟ್ ಸೆಷನ್ ಮತ್ತು ಫಸ್ಟ್ ಸೆಷನ್ ಆಫ್ ಈಚ್ ಇಯರ್, ಪ್ರತಿ ವರ್ಷದ ಒಂದು ಮೊದಲನೇ ಸೆಷನನ್ನು ಪ್ರೆಸಿಡೆಂಟ್ ಅಡ್ರೆಸಸ್ ಬೋತ್ ಹೌಸಸ್ ಆಫ್ ಪಾರ್ಲಿಮೆಂಟ್, ಅಂದರೆ ಜಾಯಿಂಟ್ ಸಿಟ್ಟಿಂಗಿಗೆ ಕರೀತಾರೆ. ಇಲ್ಲಿ ನಿಮಗೆ ಇನ್ನೊಂದು ಕ್ವಶನ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ, ಹೂ ಇಸ್ ದ ಪ್ರಿಸೈಡಿಂಗ್ ಆಫೀಸರ್ ಫಾರ್ ದಿಸ್ ಜಾಯಿಂಟ್ ಸಿಟ್ಟಿಂಗ್ ಅಂತ ಅಂದರೆ, ಹೀ ಈಸ್ ನನ್ ಅದರ್ ದ್ಯಾನ್ ಸ್ಪೀಕರ್ ಆರ್ ಇನ್ ಈಸ್ ಅಬ್ಸೆನ್ಸ್ ಡೆಪ್ಯೂಟಿ ಸ್ಪೀಕರ್. ಆ್ಯಂಡ್ ನಿಮ್ಗೆ ಇಲ್ಲಿ ಇನ್ನೊಂದು ಏನು ಗೊತ್ತಿರಬೇಕಂತಂದರೆ, ಚೇರ್ಮನ್ ಆಫ್ ರಾಜ್ಯಸಭಾ, ಅಂದರೆ ರಾಜ್ಯಸಭಾ ಚೇರ್ಮನ್ ಪ್ರಿಸೈಡಿಂಗ್ ಆಫೀಸರ್ ಫಾರ್ ಜಾಯಿಂಟ್ ಸಿಟ್ಟಿಂಗ್ ಆಗಿರೋದಿಲ್ಲ. ಚೇರ್ಮನ್ ಆಫ್ ರಾಜ್ಯಸಭಾ ಅಂಡರ್ ಎನಿ ಕಂಡೀಷನ್ ವಿಲ್ ನಾಟ್ ಆ್ಯಕ್ಟ್ ಆಸ್ ದ ಪ್ರಿಸೈಡಿಂಗ್ ಆಫೀಸರ್ ಫಾರ್ ದ ಜಾಯಿಂಟ್ ಸಿಟ್ಟಿಂಗ್. ಇದನ್ನು ಮೋಸ್ಟ್ ಆಫ್ ದಿ ಹಲವಾರು ಎಕ್ಸಾಮ್ಸ್ಗಳಲ್ಲಿ ಆಲ್ರೆಡಿ ಕೇಳಿದ್ದಾರೆ. ಇದನ್ನು ನೀವು ನೆನ್ಪಿಟ್ಕೋಬೇಕು. ಓಕೆ, ಇವಾಗ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಥರ್ಡ್ ಕ್ವಶನ್ ಇಸ್ ದ್ಯಾಟ್ the president can advance money to meet unforeseen expenses pending authorization by parliament from option A, the consolidated fund of India, option B, the contingency fund, option C, both above funds, and option D, none of the above. Friends, what is the right answer? The right answer is option B, that is contingency fund. Friends, ನಿಮ್ಗೆ ಏನು ಗೊತ್ತಿರಬೇಕಂತಂದರೆ, there are three types of funds. The first one is that consolidated fund of India, ಇದು first type. Second type, contingency fund of India. And third type ಇನ್ನೊಂದಿದೆ, ಇದೇನೆಂದರೆ ಪಬ್ಲಿಕ್ ಅಕೌಂಟ್ಸ್ ಆಫ್ ಇಂಡಿಯಾ. ಓಕೆನಾ?
ಸಿ ದ ಫಸ್ಟ್ ಟೈಪ್ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ, ಇದರ ಬಗ್ಗೆ ನಿಮಗೆ ಕೆಲವೊಂದಿಷ್ಟು ಫ್ಯಾಕ್ಟ್ಸ್ ಆ್ಯಂಡ್ ಕಾನ್ಸೆಪ್ಟ್ಸ್ನ ನೀವು ತಿಳ್ಕೋಬೇಕು. ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂದರೆ ಬೋತ್ ದ ಮನಿ ವಿಚ್ ಇಸ್ ಕಲೆಕ್ಟೆಡ್ ಫ್ರಮ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸಸ್, ಟ್ಯಾಕ್ಸ್ ಅಮೌಂಟ್ ಆಫ್ ದ ಒಂದು ಪೀಪಲ್ ಅಂದರೆ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್, ಆ ಅಮೌಂಟ್ ಏನು ಕಲೆಕ್ಷನ್ ಆಗಿರುತ್ತಲ್ಲ ಅದು ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾಗೆ ಹೋಗಿ ಜಮಾ ಆಗುತ್ತೆ. ಇದು ಇಟ್ ಈಸ್ ಯೂಸ್ಡ್ ಫಾರ್ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್, ಅಂದರೆ ಗೌರ್ಮೆಂಟ್ ಯಾವುದೇ ಒಂದು ಆತ್ಮನಿರ್ಭರ್ ಭಾರತ್ ಆಗಿರ್ಬೋದು, ಈ ಥರ ಒಂದು ಎಕ್ಸ್ಪೆಂಡಿಚರ್ಸ್ನ ಈ ಒಂದು ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದ ನಾವು ಗೌರ್ಮೆಂಟ್ ಯೂಸ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಕಂಟಿಂಜೆನ್ಸಿ ಫಂಡ್ ಆಫ್ ಇಂಡಿಯಾ ಅಂತಂದರೆ ಇದು ನೋಡಿ 500 crores, ಇವಾಗ ಸದ್ಯಕ್ಕೆ ಗೌರ್ಮೆಂಟು 500 crores ಕಂಟಿಂಜೆನ್ಸಿ ಫಂಡಲ್ಲಿ ಎತ್ತಿಟ್ಟಿದ್ದಾರೆ. ಇದನ್ನು ನೋಡಿ ಇವಾಗ ಫಾರ್ ಎಮರ್ಜೆನ್ಸಿ ಎಕ್ಸ್ಪೆಂಡಿಚರ್ ಅಂತ ನಾವು ಕರಿತೀವಿ. ಅಂದರೆ ಇಲ್ಲಿ ಕ್ವಶನಲ್ಲಿ ಕೇಳಿರ್ತಕ್ಕಂಥ ಅನ್ಫೋರ್ಸೀನ್ ಎಕ್ಸ್ಪೆನ್ಸಸ್ ಅಂದರೆ ಒಂದು ಎಮರ್ಜೆನ್ಸಿಗೆ ಪರ್ಪಸ್ ಆಗಿ ಯೂಸ್ ಮಾಡಲಿಕ್ಕೆ ಅಂತ ಕಂಟಿಂಜೆನ್ಸಿ ಫಂಡ್ನ ನಾವು ಗೌರ್ಮೆಂಟ್ ಸರ್ಕಾರ ಯೂಸ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಇನ್ನು ಥರ್ಡ್ ಒಂದು ಫಂಡ್ ಟೈಪ್ ಯಾವುದಂತಂದರೆ ಪಬ್ಲಿಕ್ ಅಕೌಂಟ್ ಆಫ್ ಇಂಡಿಯಾ. ಸಿ ಪಬ್ಲಿಕ್ ಅಕೌಂಟ್ ಆಫ್ ಇಂಡಿಯಾ ಈಸ್ ನಥಿಂಗ್ ಬಟ್ ಪಬ್ಲಿಕ್ ಮನಿ. ಅಂದರೆ ಒಂದು ನ್ಯಾಷನಲ್ ಸ್ಮಾಲ್ ಸೇವಿಂಗ್ಸ್ ಫಂಡ್ ಆಗಿರ್ಬೋದು, ಅಥವಾ ಪೋಸ್ಟಲ್ ಇನ್ಶೂರೆನ್ಸ್ ಆಗಿರ್ಬೋದು, ಅಥವಾ PF ಅಮೌಂಟ್ ಆಗಿರ್ಬೋದು, ಈ ರೀತಿಯಾದಂತಹ ಒಂದು ಪಬ್ಲಿಕ್ ಅಮೌಂಟು ಇಟ್ ಕಮ್ಸ್ ಅಂಡರ್ ಪಬ್ಲಿಕ್ ಅಕೌಂಟ್ಸ್ ಆಫ್ ಇಂಡಿಯಾ. ಓಕೆ, ನಾವು ಲೆಟ್ಸ್ ಮೂವ್ ಆನ್ ಟು ಫೋರ್ತ್ ಕ್ವಶನ್. ದ ಪವರ್ ಟು ಪ್ರೊರೋಗ್ ದ ಲೋಕಸಭಾ ರೆಸ್ಟ್ಸ್ ವಿತ್ ಆಪ್ಷನ್ A the speaker, ಆಪ್ಷನ್ B the president, ಆಪ್ಷನ್ C the prime minister, and ಆಪ್ಷನ್ D the minister for parliamentary affairs. ಫ್ರೆಂಡ್ಸ್, ಇದಕ್ಕೆ ರೈಟ್ ಆನ್ಸರ್ ಇಸ್ ದ್ಯಾಟ್ ಆಪ್ಷನ್ B, that is the president. ಸಿ ನೀವು ಮೊದಲಿಗೆ ಏನನ್ನ ತಿಳ್ಕೊಬೇಕಂತಂದರೆ ಪ್ರೊರೋಗೇಷನ್, ದ ಟರ್ಮ್, ದೀಸ್ ಆರ್ ದ ಪಾರ್ಲಿಮೆಂಟ್ರಿ ಟರ್ಮ್ಸ್ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಾವು ಇವು ಒಂಥರ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತಲೇ ಹೇಳ್ಬೋದು. ಹಲವಾರು ಎಕ್ಸಾಮ್ಸ್ಗಳಲ್ಲಿ ಆಲ್ರೆಡಿ ಕೇಳಿದ್ದಾರೆ ಕೂಡ. ಸಿ ಪ್ರೊರೋಗೇಷನ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಪವರ್ ಆಫ್ ಪ್ರೆಸಿಡೆಂಟ್. ಅದನ್ನು ಮೊದಲಿಗೆ ನೀವು ನೋಟ್ ಮಾಡ್ಕೋಬೇಕು. ಪ್ರೊರೋಗೇಷನ್ ಈಸ್ ದ ಪವರ್ ಆಫ್ ಪ್ರೆಸಿಡೆಂಟ್ ಅಂದರೆ ಇಟ್ ಟರ್ಮಿನೇಟ್ಸ್ ದ ಸೆಷನ್ ಆಫ್ ದ ಹೌಸ್, ಅಂದರೆ ಒಂದು ಸೆಷನ್ನನ್ನು ಎಂಡ್ ಮಾಡುತ್ತೆ. ನಾಟ್ ಸಿಟ್ಟಿಂಗ್, ಒಂದು ಸೆಷನನ್ನು ಎಂಡ್ ಮಾಡೋದಕ್ಕೆ ನಾವು ಪ್ರೊರೋಗೇಷನ್ ಅಂತ ಕರಿತೀವಿ. ಅದೇ ಅಡ್ಜೋರ್ನ್ಮೆಂಟ್ ಅಂತ ಬಂದರೆ ಇಟ್ ಸಸ್ಪೆಂಡ್ಸ್ ದ ಸಿಟ್ಟಿಂಗ್ ಆಫ್ ದ ಹೌಸ್ ಫಾರ್ ಸ್ಪೆಸಿಫೈಡ್ ಟೈಮ್. ಅಂದರೆ ಒಂದು ಸ್ಪೆಸಿಫೈಡ್ ಟೈಮಿಗೆ ಸಿಟ್ಟಿಂಗ್ ಆಫ್ ದ ಹೌಸ್ ಏನಾದರೂ ಟರ್ಮಿನೇಟ್ ಆದರೆ ಅದಕ್ಕೆ ನಾವು ಅಡ್ಜೋರ್ನ್ಮೆಂಟ್ ಅಂತ ಕರಿತೀವಿ. ಹಾಗೆ ಇನ್ನೊಂದು ಟರ್ಮ್ ಬರುತ್ತೆ ಅಡ್ಜೋರ್ನ್ಮೆಂಟ್ ಸೈನ್ ಡೈ, ಅಂದರೆ ಸಸ್ಪೆಂಡ್ಸ್ ದ ಸಿಟ್ಟಿಂಗ್ ಫಾರ್ ಇಂಡೆಫಿನಿಟ್ ಪೀರಿಯಡ್. ಅಂದರೆ ಅಡ್ಜೋರ್ನ್ಮೆಂಟು ಮತ್ತು ಸೈನ್ ಡೈಗೆ ಸೂಕ್ಷ್ಮವಾದ ಡಿಫ್ರೆನ್ಸ್ ಇದೆ. ಇಟ್ ಜಸ್ಟ್ ಸಸ್ಪೆಂಡ್ಸ್ ದ ಸಿಟ್ಟಿಂಗ್ ಆಫ್ ದ ಹೌಸ್ ಫಾರ್ ಸ್ಪೆಸಿಫೈಡ್ ಟೈಮ್, ಆಗ ಅದು ಅಡ್ಜೋರ್ನ್ಮೆಂಟ್ ಆಗುತ್ತೆ. ಫಾರ್ ಇಂಡೆಫಿನೆಟ್ ಟೈಮ್ ಪೀರಿಯಡ್ ಅಂತ ಇದ್ದರೆ ಅವಾಗ ಅದು ಅಡ್ಜೋರ್ನ್ಮೆಂಟ್ ಸೈನ್ ಡೈ ಅಂತ ಆಗುತ್ತೆ. ಸಿ ಇನ್ನೊಂದು ಏನು ನೀವು ನೋಟ್ ಮಾಡ್ಕೋಬೇಕಂತಂದರೆ ಅಡ್ಜೋರ್ನ್ಮೆಂಟ್ ಹಾಗೂ ಅಡ್ಜೋರ್ನ್ಮೆಂಟ್ ಸೈನ್ ಡೈ ಇವೆರಡು ದೀಸ್ ಆರ್ ದ ಪವರ್ಸ್ ಆಫ್ ಸ್ಪೀಕರ್, ನಾಟ್ ಪ್ರೆಸಿಡೆಂಟ್. ದೀಸ್ ಆರ್ ದ ಪವರ್ಸ್ ಆಫ್ ದ ಸ್ಪೀಕರ್ ಆರ್ ಪ್ರಿಸೈಡಿಂಗ್ ಆಫೀಸರ್. ಓಕೆ, now let's move on to fifth question. The minimum age required to become a member of Rajya Sabha is? I hope everybody knows this answer. The right answer for this question is option C, that is 30 years. Minimum age required to become the member of Lok Sabha is 25 years, and for president it is 35 years, and for vice president again it is 35 years. These are all the expected factual questions. Okay, now let's move on to sixth question. The objectives resolution was unanimously adopted by the Constituent Assembly on option A 22nd January 1947, option B 13th December 1946, option C 1st October 1948, and option D none of the above. Friends, what is the right answer? ಇದಕ್ಕೆ ಸರಿಯಾದ ಒಂದು ಉತ್ತರ ಆಪ್ಷನ್ A, ಅಂದರೆ 22nd January 1947. ವಾಟ್ ಯು ಶುಡ್ ನೋ ಇಸ್ ದ್ಯಾಟ್, ನಿಮ್ಗೆ ಏನು ಗೊತ್ತಿರಬೇಕಂತ ಅಂದರೆ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ವಾಸ್ ಪ್ರೆಸೆಂಟೆಡ್ ಬೈ ಜವಾಹರ್ಲಾಲ್ ನೆಹರು. ಓಕೆ, ಜವಾಹರ್ಲಾಲ್ ನೆಹರು he presented the objective resolution, and ನಿಮ್ಗೆಲ್ಲರಿಗೂ ಗೊತ್ತಿರಬೇಕು later this objective resolution itself became the preamble of our constitution. Okay, objective resolution it itself became the preamble of the constitution. And when did it was presented by Jawaharlal Nehru is
13th December 1946 ಈ ಒಂದು ಡೇಟ್ಗೆ, ಈ ಒಂದು ದಿನದಂದು ಅದು ಪ್ರೆಸೆಂಟ್ ಮಾಡಿದರು ಜವಾಹರ್ಲಾಲ್ ನೆಹರು ಅವರು. ಬಟ್ 22nd January 1947ಗೆ ಇಟ್ ವಾಸ್ adopted by the Constituent Assembly. These are some of the facts you should know. Okay. Now let's move on to 7th question. The oath of office is conducted to the President by option A, the Speaker of Lok Sabha, option B, Chief Justice of India, option C, the Vice President of India, option D, none of the above. Friends, the right answer for this question is option B, that is Chief Justice of India. ನಿಮ್ಗೆ ಏನು ಗೊತ್ತಿರಬೇಕಂದ್ರೆ ಪ್ರೆಸಿಡೆಂಟ್ಗೆ oath of office is conducted to the President by Chief Justice of India and vice versa ಅಂತಂದ್ರೆ the oath of office is conducted to the Chief Justice of India by President. ಅಂದರೆ ಪ್ರೆಸಿಡೆಂಟು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಪ್ರೆಸೆನ್ಸಲ್ಲಿ ಓತ್ ಆಫ್ ಆಫೀಸ್ನ ನೀಡಿದರೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಪ್ರೆಸಿಡೆಂಟ್ ಅವರ ಒಂದು ಉಪಸ್ಥಿತಿಯಲ್ಲಿ ಓತ್ ಆಫ್ ಆಫೀಸ್ನ ಕಂಡಕ್ಟ್ ಮಾಡ್ತಾರೆ. ಇದು ನಿಮಗೆ ಇಲ್ಲಿ ಗೊತ್ತಿರಬೇಕು. ಅದರ ಹೊರತಾಗಿ ಇನ್ನೊಂದು ಎಕ್ಸ್ಪೆಕ್ಟೆಡ್ ಕ್ವಶನ್ ಏನಂತಂದರೆ, ಹೂ ಇಸ್ ದ ಕರೆಂಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಕೇಳ್ಬೋದು. ಇದಕ್ಕೆ ರೈಟ್ ಆನ್ಸರ್ ಈಸ್ 48th ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಎನ್.ವಿ. ರಮಣ. N.V. Ramana. I hope everybody knows this answer. Okay, now let's move on to 8th question. Which among the following parts of Constitution of India includes the concept of welfare states? Option A, preamble, option B, fundamental rights, option C, directive principles, and option D, 4th schedule. Friends, what is the right answer? The right answer for this question is that option C, that is directive principles. Friends, ನಿಮ್ಗೆ ಏನು ಗೊತ್ತಿರಬೇಕಂತಂದ್ರೆ ಕಾನ್ಸೆಪ್ಟ್ ಆಫ್ ವೆಲ್ಫೇರ್ ಸ್ಟೇಟ್ಸ್ ಈಸ್ ಮೆನ್ಷನ್ಡ್ ಇನ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್. ಅಂದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದೇ ಟೆಲ್ ಅಸ್ ಅಬೌಟ್ ದ ವೆಲ್ಫೇರ್ ಸ್ಟೇಟ್ಸ್. ದ ಕಾನ್ಸೆಪ್ಟ್ ಆಫ್ ವೆಲ್ಫೇರ್ ಸ್ಟೇಟ್ಸ್ ಅನ್ನ ಡೈರೆಕ್ಟಿವ್ ಪ್ರಿನ್ಸಿಪಲ್ಸು ತಿಳಿಸುತ್ತವೆ. ನಿಮ್ಗೆ ಇನ್ನೊಂದು ಏನು ಗೊತ್ತಿರಬೇಕಂತಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಕಮ್ಸ್ ಅಂಡರ್ ಪಾರ್ಟ್ 4 ಆಫ್ ದ ಕಾನ್ಸ್ಟಿಟ್ಯೂಷನ್. ಪಾರ್ಟ್ 4 ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂಡ್ ಆರ್ಟಿಕಲ್ಸ್ ಆರ್ 36 to 51. These articles deals with the directive principles of state policy. And another expected question is that directive principles is borrowed from which constitution? That antandre Irish constitution, Irish country in the we have borrowed the principles, that is directive principles. Okay, now let's move on to 9th question. Who among the following headed the Union Powers Committee of the Constituent Assembly? Option A, Dr. Rajendra Prasad, option B, Sardar Vallabhbhai Patel, option C, Jawaharlal Nehru, and option D, Dr. B.R. Ambedkar. Friends, the right answer for this question is option C, that is Jawaharlal Nehru. ನಿಮಗೆ ಎಕ್ಸಾಮ್ಸ್ಗಳಲ್ಲಿ ಹಲವಾರು ಇವಾಗ ಆಲ್ರೆಡಿ ಈ ಥರ ಕ್ವಶನ್ಸ್ನ ಕೇಳಿದ್ದಾರೆ. ಅಂದರೆ ಹೂ ಇಸ್ ದ ಚೇರ್ಮನ್ ಆಫ್ ದ ಕಮಿಟೀಸ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ನೋಡಿ, ನಾನು ನಿಮಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕಮಿಟೀಸ್ ಚೇರ್ಮನ್ನ ನಿಮಗೆ ಹೇಳ್ತೀನಿ. ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಯಾರಂತಂದರೆ ಅಂಬೇಡ್ಕರ್ ಸರ್. ಆ್ಯಂಡ್ ಹಾಗೆ ಅಡ್ವೈಸರಿ ಕಮಿಟಿ ಅಂತ ಇದೆ. ಅಡ್ವೈಸರಿ ಕಮಿಟಿ ಚೇರ್ಮನ್ ಯಾರು ಅಂತಂದರೆ ವಲ್ಲಭಭಾಯಿ ಪಟೇಲ್, ಸರ್ದಾರ್ ವಲ್ಲಭಭಾಯ್ ಪಟೇಲ್. ಆ್ಯಂಡ್ ಅಗೇನ್ ಇದೇ ಥರ ಹೌಸ್ ಕಮಿಟಿ. ಹೂ ಈಸ್ ದ ಹೆಡ್ ಆಫ್ ದ ಹೌಸ್ ಕಮಿಟಿ ಅಂತ ಕೇಳಿದರೆ ಪಟ್ಟಾಭಿ ಸೀತಾರಾಮಯ್ಯ. ಹಿ ಈಸ್ ದ ಚೇರ್ಮನ್ ಆಫ್ ದ ಹೌಸ್ ಕಮಿಟಿ. ಈ ಥರ ನಿಮಗೆ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಎಕ್ಸಾಮ್ಸ್ನಲ್ಲಿ ಕೇಳಿದ್ದಾರೆ. ಹಾಗೆ ದೀಸ್ ಆರ್ ಸಮ್ ಆಫ್ ದ ಫ್ಯಾಕ್ಚುಯಲ್ ಕ್ವಶನ್ಸ್ ವಿಚ್ ಯು ಮಸ್ಟ್ ನೋ. ಓಕೆ, now let us move on to 10th question. 10th question is based on match the following. Option A, prohibition of discrimination on grounds of religion, race, caste, sex, or place of birth. And option B, prohibition of employment of children in factories. And option C, protection against arrest and detention in certain cases. And the 4th is abolition of untouchability. ಸ್ನೇಹಿತರೆ, ನಿಮಗೆ ಫಂಡಮೆಂಟಲ್ ರೈಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ಇಂಡಿಯನ್ ಪಾಲಿಟಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಫಂಡಮೆಂಟಲ್ ರೈಟ್ಸ್ ನಲ್ಲಿ ಡೈರೆಕ್ಟ್ ಆರ್ಟಿಕಲ್ಸ್ ಬೇಸ್ಡ್ ಕ್ವಶನ್ಸ್ ಎಕ್ಸಾಮ್ಸ್ ನಲ್ಲಿ ಕೇಳ್ತಾರೆ. ಈ ರೀತಿ ಮ್ಯಾಚ್ ದ ಫಾಲೋಯಿಂಗ್ ನಲ್ಲಿ ಕೂಡ ಕೇಳಬಹುದು.
See, fundamental rights comes under part 3. Part 3 of the Constitution deals with the fundamental rights, and the articles covered under fundamental rights are from Article 12 to 35. Article 12 to 35 deals with the fundamental rights. See, now let's look at this question. Option A, that is prohibition of discrimination on grounds of religion, race, caste, sex, or place of birth. See, this article is nothing but it is Article 15. Article 15 talks about this prohibition of discrimination. Okay, and coming to second statement, that is prohibition of employment of children in factories. It is, see, dealt by Article 24. Article 24 talks about the prohibition of employment of children in factories. And Article 22, what does it say? Article 22 ಏನ್ ಹೇಳುತ್ತೆ ಅಂತಂದ್ರೆ protection against arrest and detention in certain cases. Okay, see, this third statement is dealing with Article 22. And the option D, that is abolition of untouchability, is nothing but Article 17. Okay friends, now analyzing all these, we will get to know that the right answer is option B. Option B is the right answer. Okay friends, thank you for watching this video. I hope this video will be useful for your exams. ಹಾಗೆ ಇನ್ನೂ ಇದೇ ತರ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಟಿಲ್ ದೆನ್, ಟೇಕ್ ಕೇರ್, ಬಾಯ್.